ಕಟ್ಟಾದಂತ ಗೇಟ್ಗಳನ್ನ ಕಬ್ಬಣ ಚಾಪೆ ಹಚ್ಚಿ ಕೆಳಗಡೆ ಬಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ ಇಲ್ಲ 50-100 ಕ್ಯೂಸೆಕ್ಸ್ ಅಂತ ಹೇಳ್ತಾರೆ. ಕಳೆದ ಒಂದು ವಾರದಿಂದ ಪ್ರತಿ ದಿವಸ 4,000 ರಿಂದ 5,000 ನೀರು ಕ್ಯೂಸೆಕ್ಸ್ ಪೋಲಾಗಿದೆ. ಇದಕ್ಕೆ ಮಳೆ ಯಾರು? ರೈತನಷ್ಟ. ನೋಡಿ, ಮಳೆ ಇಲ್ಲದೆ ಜನ ಮಳೆಗೋಸ್ಕರ ಜಾತಕ ಪಕ್ಷದಿಂದ ಕಾಯ್ತದೆ. ಭದ್ರಾ ಜಲಾಶಯ ಭರ್ತಿಯಾಗುತ್ತಂತ ಜನ ನಾವೆಲ್ಲ ಜಾತಕ ಪಕ್ಷದಿಂದ ಕಾಯ್ತಿದ್ವಿ. ಏನೋ ವರ್ಣದ ಕೃಪೆ. ಅದೇನೋ ಗಾದಿ ಹೇಳ್ತಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೆಲವು ಹೇಳ್ತಾರೆ ಕಾಲಿಟ್ರೆ ಹುಲ್ಲು ಬೆಳೆಯಲ್ಲ ಅಂತ ಹೇಳ್ತಾರೆ. ಹಂಗೆ ಈ ಸರ್ಕಾರ ಪರಿಸ್ಥಿತಿ. ಬರಗಾಲ, ಅಪರೂಪಕ್ಕೆ ಏನೋ ವರ್ಣದ ಏನೋ ಕೃಪೆಯಿಂದ ಮಳೆ ಬಂದಿದೆ. ಭತ್ತ ನಾಟಿ ಹಚ್ಚಕ್ಕಿಲ್ಲ, ಆಗೋದಿಲ್ಲ ಇಂಥ ಸಂದರ್ಭ. ಕಳೆದ ವರ್ಷ 138 ಇತ್ತು. ಇವರ ತಪ್ಪಿನಿಂದ 140 ಮೇಲೆ ಹೋಗಬೇಕಾಯ್ತು. ಇವತ್ತಿನ 132 ಅಡಿ ಮಾತ್ರ ಇದೆ. 132 ಅಡಿ ಮಾತ್ರ ಇದೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ಇದು ಒಂದು ತಾಜಾ ಉದಾಹರಣೆ. ದುರಸ್ತಿ ಮಾಡೋಕ್ಕೆಲ್ಲ ಟ್ಯಾಪ್ ಹೆಚ್ಚಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಎಲ್ಲ ಚರ್ಚೆ ಮಾಡಿ, ಅಧಿಕಾರಿ ಚರ್ಚೆ ಮಾಡಿ, ಎಲ್ಲ ನಮ್ಮ ರೈತರು ಮುಖಂಡರು ಚರ್ಚೆ ಮಾಡಿದ್ವಿ. ಈ ಸರ್ಕಾರಕ್ಕೆ 3 ಅಂಶಗಳನ್ನ ಮನವರಿಕೆ ಮಾಡಕ್ಕೆ ಹೊಚ್ಚಿದ್ವಿ. ಇದೇನು ತಾತ್ಕಾಲಿಕ ಟ್ಯಾಪ್ ಹೆಚ್ಚಿದೆ, ಸೋರಿಕೆ ಆಗ್ತದೆ. ಇವರು 50-100 ಅಂತ ಸುಳ್ಳೆಕ್ಕ ಮಾಧ್ಯಮ ಕೊಳ್ಳೇಬೇಕು. ನಿನ್ನೆ ದಿವಸ ಹೋರಾಟಕ್ಕೆ ಬರ್ತೀವಿ ಅಂತ ತಕ್ಷಣ ಮಾಧ್ಯಮಕ್ಕೆ ವಿಡಿಯೋ ಬಿಡುಗಡೆ ಮಾಡಿ ದುರಸ್ತಿ ಮಾಡಿದೀವಿ, ಪತ್ರಿಕೆಗೆಲ್ಲ ಹೇಳಿಕೆ ಕೊಟ್ಟರು. ಆಯ್ತು, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಎಮರ್ಜೆನ್ಸಿ ಗೇಟ್ ಅದು ಕಾಂಕ್ರೀಟ್ ಹಾಕಿಲ್ಲ. ಎಮರ್ಜೆನ್ಸಿ ಗೇಟ್ ಕಾಂಕ್ರೀಟ್ ಹಾಕಬೇಕು. ಮತ್ತು ಏನು ಡ್ಯಾಮ್ 100 ಅಡಿ ಮೇಲ್ಪಟ್ಟು ಮಾತ್ರ ರಿಪೇರಿ ಮಾಡಿದೆ. ನೀರಿನ ಒಳಗಡೆ 100 ಅಡಿ ಇನ್ನೂ ಇದೆ, ಅದನ್ನ ರಿಪೇರಿ ಲೀಕೇಜ್, ಅದನ್ನ ರಿಪೇರಿ ಮಾಡ್ಯಾರ ಯಾರು? ಶಾಶ್ವತವಾಗಿ ಮಾಡ್ಬೇಕು ತಾನೆ. ನೋಡಿ, ಸರ್ಕಾರ ತಕ್ಷಣ ಡಿಪಿಆರ್ಗೆ ಆದೇಶ ಮಾಡಬೇಕು, ಟೆಂಡರ್ ಕರಿಬೇಕು. ಏನ್ 100 ಕೋಟಿ ಆಗುತ್ತೋ 150 ಕೋಟಿ ಆಗುತ್ತೋ, ಯಾವ್ದಕ್ಕ 50-60 ಸಾವಿರ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಎಲ್ಲರಿಗೂ ಭ್ರಷ್ಟಾಚಾರ ಆಗಿದೆ. ಏನ್ 100 ಕೋಟಿ ಸರ್ಕಾರ ಪಾಪರ್ ಆಗಿದೆಯಾ? ಪಾಪರ್ ಸರ್ಕಾರ ತಪ್ಪಾಗಲ್ಲ. 100 ಕೋಟಿ ಕೂಡ ಹಣ ಇಲ್ಲ. ಶಾಶ್ವತವಾಗಿ 100 ಅಡಿ ಒಳಗೆ ಏನ್ ನೀರಿನ ಕೆಳಗಿರ್ತಾರೆ 100 ಅಡಿ ಆ ಸ್ಟೋರೇಜ್ ಇರ್ತದೆ, ಅಲ್ಲಿ ರಿಪೇರಿ ದುರಸ್ತಿ ಮಾಡಬೇಕು. ಮತ್ತು ಏನು ತುಂಗಾ ಭದ್ರಾ ಮೇಲ್ದಂಡೆಗೆ ನೀರು ಕೊಡಬೇಕಂದ್ರೆ ಹಿಂದೆ ನಮ್ಮ ಸರ್ಕಾರ ಸೇರಿ ನಿರ್ಣಯ ಮಾಡಿದ್ವಿ. ತುಂಗಾದಿಂದ 22 ಟಿಎಂಸಿ ನೀರು ಕೊಟ್ಟರೆ ಮಾತ್ರ ಅಪ್ಪರ್ ಭದ್ರಕ್ಕೆ ನೀರು ಕೊಡಕ್ಕೆ ಸಾಧ್ಯ. ಅಂದ್ರೆ ನಮಗೆ ಊಟ ಎಲ್ಲ ಬೇರೆ ಏನ್ ಕೊಡಕ್ಕಾಗುತ್ತೆ? ಕುಡಿಯೋ ನೀರಿಗೆ ಮತ್ತೊಂದಕ್ಕೆ ನಾವೇ ತೊಂದರೆ ಕೊಡಲ್ಲ. ನಾವು ಹೇಳೋದು ಶಾಶ್ವತವಾಗಿ ದುರಸ್ತಿ ಮಾಡಿದ್ರೆ ಸರಿ ಮಾಡಬೇಕು. ಇಂಥ ಲೋಪದೋಷಗಳು ಆಗಬಾರ್ದು. ಸರ್ಕಾರ ಏನ್ ಮಾಡ್ತಿದ್ವಿ, ಏನ್ ಮಾಡಕ್ ಕೊಟ್ಟಿದ್ದೀವಿ? ನಾವು 3 ನಿರ್ಣಯ ಮಾಡಿದ್ವಿ. ಒಂದು, 22 ಟಿಎಂಸಿ ತುಂಗಾದಿಂದ ಲಿಫ್ಟ್ ಮಾಡಿಕೊಟ್ರೆ ಮಾತ್ರ ಅಪ್ಪರ್ ಭದ್ರಕ್ಕೆ ನೀರು ಬಿಡುಗಡೆ ಮಾಡಿ. ಎರಡನೇದು 100 ಅಡಿ ಕೆಳಗಡೆ ದುರಸ್ತಿ ಮಾಡಬೇಕು. ಸುಮಾರು 150 ಕೋಟಿ ಆಗುತ್ತೆ ಅಂತ ಹೇಳ್ತಾರೆ, 100 ಕೋಟಿ ಅಂತಾರೆ. ಅದನ್ನ ತಕ್ಷಣ ಟೆಂಡರ್ ಕರಿಬೇಕು, ಡಿಪಿಆರ್ ಮಾಡಬೇಕು, ಸಚಿವ ಸಂಪುಟ ಅನುಮೋದನೆ ಮಾಡಿ ಹಣ ಬಿಡುಗಡೆ ಮಾಡಿ ಶಾಶ್ವತವಾಗಿ. ಇಲ್ಲಾಂದ್ರೆ ಇಡೀ ಭದ್ರಾ ಜಲಾಶಯನೇ ಒಡೆದೋಗುತ್ತೆ. ರೈತರು ಆತಂಕದಲ್ಲಿದ್ದಾರೆ, ಕಣ್ಣೀರಿನಲ್ಲಿ ಕೈ ತೊಳಿದ್ದಾರೆ. ನಾವು ಒತ್ತಾಯ ಮಾಡ್ತೀವಿ 3 ಅಂಶಗಳನ್ನ ಇವತ್ತೇನು ಇವತ್ತು ವೀಕ್ಷಣೆ ಮಾಡಿ ನಮಗೆ ತೃಪ್ತಿ ಆಗದಿದ್ರೆ ಹೋರಾಟ ಮಾಡ್ತೀವಿ ಅಂತೇಳಿ ಸಾಂಕೇತಿಕವಾಗಿ ನಾವೆಲ್ಲ ಸೇರಿ ಹೋರಾಟ ಮಾಡಿದ್ವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಒತ್ತಾಯ ಮಾಡ್ತೀವಿ. ತಕ್ಷಣ ನಮ್ಮ 3 ಬೇಡಿಕೆಗಳಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸುಮಾರು 15-20 ಸಾವಿರ ಜನ ಸೇರಿ ರೈತರು ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ನಮ್ಮ ಮಾಡಲ್ ಮಲ್ಲಿಕಾರ್ಜುನ್ ಈಗ ಪ್ರತ್ಯಕ್ಷವಾಗಿ ಟ್ಯಾಪೆ ಈಗ ನಿನ್ನೆ ದಿವಸ ಮೊನ್ನೆ ತರಾತೂರಲ್ಲಿ ಅಧಿಕಾರಿಗಳು ಟ್ಯಾಪೆ ಕಬ್ಬಿಣದ ಫೀಸ್ ಕಟ್ಟಿ ಇಳಿಸಿದ ನಿಜ, ಟ್ಯಾಪೆ ಹಾಕಿದ್ರು. ಪ್ರತ್ಯಕ್ಷವಾಗಿ ನೀವು ವೀಕ್ಷಣೆ ಮಾಡಿದ್ವಿ. ಅವ್ರೇನ್ ಮಾಡಿದ್ರು, ಜನ ಬರಬಾರ ಅಂತೇಳಿ ಒಂದು ಅಡ್ಡಗೋಡೆ ಹಾಕಿ ಮೀಡಿಯಾಕ್ಕೆ, ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ವಿಡಿಯೋ ಹಾಕಿದ್ರು, ಪ್ರಿಂಟ್ ಮೀಡಿಯಾಕ್ಕೆ ಪಾಪ ಅವ್ರು ಕೆಲಸ ಮಾಡಿದ್ರು, ಫೋಟೋ ಹಾಕಿ ನಾವೇನು ಟೀಕೆ ಮಾಡಲ್ಲ. ಅದು ಶಾಶ್ವತವಾಗಿ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಗಳಿಲ್ಲ. ವೇಳೆಬಲ್ಲಿ ಎಕ್ಸಿಕ್ಯೂಟಿವ್ SC ಏನ್ ಮಾಡ್ತಾರೆ ಪಾಪ, ಕೆಳ ಹಂತದ ಅಧಿಕಾರಿಗಳ ಮೇಲೆ ಬ್ರಹ್ಮಾಸ್ತ್ರ ಬಿಡಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಲ್ಲ. ಈ ಸರ್ಕಾರ ಶಾಟಿಯೇಟ್ ನಾವ್ ಹೇಳ್ತೀವಲ್ಲ, 16,000 ಜನ, 25-30,000, 50,000 ಜನ ರೈತರು ಸೇರಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ವಿಧಾನಸೌಧ ಮುತ್ತಿಗೆ ಹಾಕಕ್ಕೂ ನಾವು ಸಿದ್ಧ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೋಡಿ. ಒಂದು ಈ MD ಮೇಲ್ಮಟ್ಟದ ಅಧಿಕಾರಿಗಳು
ಈಗ ಒಂದು ಆದೇಶ ಕಾಪಿ ಇದೆ, ದುರಸ್ತಿಗೆ ಕಳಿಸಿರಿ. ನೀವು ಲಾಸ್ಟ್ ಲೈನ್ ಒಂದೇ ಓದ್ಬಿಡ್ತೀನಿ. ಇವ್ರೇನು ಪ್ರಪೋಸಲ್ ಮಾಡ್ಯಾರ ಅದು 200 ಕೋಟಿ ಅಲ್ಲ, 2,000 ಕೋಟಿ ಅಲ್ಲ, 50,000 ಕೋಟಿ ಅಲ್ಲ, ಕೇವಲ 20,88,439 ರೂಪಾಯಿ ಹೆಚ್ಚುವರಿ ಆರ್ಥಿಕ ಹೊರೆ ಪ್ರಸ್ತಾವನೆ ಅನುಮೋದನೆ ನೀಡುವಂತೆ ಕೋರಿ ಶಿಫಾರಸಿನೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತೀರಿ ಅಂತ ಇವರು MD ಹಾಕಿದ್ದಾರೆ. ಅವರು ಏನ್ ಮಾಡಿದ್ರೆ ಚೀಫ್ ಇಂಜಿನಿಯರ್ಗೆ ಇಲ್ಲಿ ಉತ್ತರ ಕೊಡಿದ್ರೆ, ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮಾದರಿ ನೀತಿ ಸಂಹಿತೆ ಪೂರ್ಣಗೊಂಡ ನಂತರ ಪೂರಕ ಕರಾರು ಒಪ್ಪಂದವನ್ನು ಮಾಡಿಕೊಳ್ಳುವ ಷರತ್ತಿ ಒಳಪಟ್ಟು ಅನುಮೋದನೆ ನೀಡಲಾಗಿದ್ದು ಇಲಾಖಾ ನಿಗಮದ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಅಂದ್ರೆ 60 ಡೇಸ್ ಚುನಾವಣೆ ನೀತಿ ಸಮಿತಿ ಇದೆ. ಅದು ಇದಕ್ಕೆ ಎಮರ್ಜೆನ್ಸಿ ಇದೆ ಅಂತಕ್ಕಲ್ಲ, ಶಾರ್ಟ್ ಟರ್ಮ್ 7 ದಿವಸ ಟೆಂಡರ್ ಕರೆದು ಮಾಡಕ್ಕೆ ಅವಕಾಶ ಇದೆ. ಯಾವ ರೀತಿ ಈ MD ನೀರಾವರಿ KNL MD ತಪ್ಪು ನಿರ್ಧಾರಗಳು ಆದೇಶ ಕಾಪಿ ಇದೆ ನಿಮಗೆಲ್ಲ ಇರುವುದಂತೆ ಮಾಡಲ್ ಒಂದು ಸುತ್ತು ಜಂಗಲ್ ಕ್ಲೀನ್ ಮಾಡಬೇಕು ಬಹಳಷ್ಟು. ಇನ್ನೊಂದು ಬಹಳ ಪ್ರಮುಖವಾಗಿ 27 ಜನ ಜೈಗಳು ಕೆಲಸ ಮಾಡ್ತಕ್ಕಂಥ ಕಟ್ಟಿದೆ. ಕೇವಲ 4 ಜನಗಳಿದ್ದಾರೆ, ಹೆಂಗ್ ಮೇಂಟೈನ್ ಮಾಡ್ತಾರೆ 4 ಜನ? ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮತ್ತು ಎಚ್ಚರಿಕೆ ಕೊಡ್ತೀವಿ. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ರೆ ವಿಧಾನಸೌಧ ಮುತ್ತಿಗೆ ಹಾಕಿ ರೆಡಿ ಇದೆ ಅಂತ ಎಚ್ಚರಿಕೆ ಕೊಡ್ತೀವಿ. ಮಾಡಲ್ ಮಲ್ಲಿಕಾರ್ಜುನ ಅಲ್ಲ, ಸಣ್ಣ ನೋಡಿ ಆಗಿದೆ ಅಲ್ಲ, ಆಗಿದೆ ಇಲ್ಲ ಅಂತಲ್ಲ. ನಾವೇ ಮೇಲ್ಮಟ್ಟದ ಅಧಿಕಾರಿಗಳು ದುರಸ್ತಿ ಮಾಡಕ್ಕೆ ಅದು 60 ಡೇಸ್ ಆದ್ರೂ ಅವಕಾಶನ ಕೊಟ್ಟಿಲ್ಲ. ಅವ್ರದ್ದು ತಪ್ಪಿಲ್ಲ. ಸರ್ಕಾರ ಏನ್ ಮಾಡುತ್ತೆ? ಕತ್ತೆ ಕಾಯ್ತದ ಈ ಪಾಪರ್ ಸರ್ಕಾರನ? ಇಲ್ಲ, ನಿಮ್ ಕೈಲಿ ಆಗಲ್ಲ ಅಂತ ಹೇಳ್ರಿ. ರೈತರ ಹಣ ಕ್ರೋಢೀಕರಿಸಿ 100 ಕೋಟಿ ಬೇಕಾ? ನಾವು ಕೈಲಿಂದ ನಾವೆಲ್ಲರೂ 10 ಲಕ್ಷ, 50 ಲಕ್ಷ, 20 ಲಕ್ಷ, 1 ರೂಪಾಯಿ ಹಾಕಿ ರೈತ ಬಡ ರೈತ 1 ರೂಪಾಯಿ ಹಾಕಿ 10 ರೂಪಾಯಿ 100 ರೂಪಾಯಿ ಭಿಕ್ಷೆ ಬೇಡ ಆದ್ರೆ ಈ ಸರ್ಕಾರಕ್ಕೆ ನಾವು ಕೊಡ್ತೀವಿ. ಥ್ಯಾಂಕ್ ಯು.